ಎಲ್ಲರೂ ಸೊ ಇವತ್ತು ನಾನು ನಿಮಗೆ ಮಸಾಲಾ ಕಾಲಿಫ್ಲವರ್ ಪಲ್ಯನ ಹೇಳ್ಕೊಡ್ತಾ ಇದ್ದೇನೆ. ಸೊ ಮೊನ್ನೆ ವಿಡಿಯೋದಲ್ಲಿ ನಾನು ಗ್ರೀನ್ ಕಲರ್ ಕಾಲಿಫ್ಲವರ್ ವಿಡಿಯೋನ ಹೇಳಿದ್ದು ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ. ಗ್ರೀನ್ ಕಲರ್ ಕಾಲಿಫ್ಲವರ್ ಪಲ್ಯನ ಇವತ್ತು ರೆಡ್ ಕಲರ್ ಮಸಾಲಾ ಕಾಲಿಫ್ಲವರ್ ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಸೊ ಕಾಲಿಫ್ಲವರ್ ಬೇಕಾಗಿರುವ ಐಟಮ್ಸ್: ಕಾಲಿಫ್ಲವರ್, ಎತ್ತಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ಸ್ವಲ್ಪ ಮಸಾಲಾಸ್ ಬೇಕಾಗುತ್ತೆ. ಸೊ ನಾನು ಅದನ್ನು ನಿಮಗೆ ಹಾಕಬೇಕಾದ್ರೆ ತೋರಿಸ್ತೀನಿ. ಈ ಥರ ಕಾಲಿಫ್ಲವರ್ನ ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ನೆನೆಸಿಟ್ಕೋಬೇಕು. ಸೊ ಯಾಕೆ ಅಂದರೆ ಅದು ಫುಲ್ ಕ್ಲೀನ್ ಆಗುತ್ತೆ. ತುಂಬ ಪೆಸ್ಟಿಸೈಡ್ಸ್ ಹೊಡೆದಿರೋದ್ರಿಂದ ಈ ಥರ ನೆನೆಸಿಟ್ಕೋಬೇಕು ಕಾಲಿಫ್ಲವರ್ನ. ನೋಡಿ ವೀಕ್ಷಕರೇ, ಬಾಣಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯಬೇಕು. ಸೊ ಅಲ್ಲಿ ಸ್ವಲ್ಪ ಸಾಸಿವೆ ಹಾಕ್ತೀನಿ ನಾನು. ನೋಡಿ, ಸಾಸಿವೆ ಹುರಿಬೇಕು ಚೆನ್ನಾಗಿ. ಸಾಸಿವೆ ಚಿಟಪಟ ಅಂತ ಸ್ವಲ್ಪ ಸಾಸಿವೆ ಚೆನ್ನಾಗಿ ಹುರಿದಿದೆ. ಸೊ ನಾನು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಇಂಗು ಹಾಕ್ತಾಯಿದ್ದೀನಿ. ನೋಡಿ, ಅರಿಶಿನ ಮತ್ತು ಇಂಗು ನಿಮ್ಮದು ನೋಡಿಬಿಟ್ಟು ಹಾಕಿರೋ ಸ್ಟ್ರಾಂಗ್ ಆಗಿರುತ್ತೆ ಇಂಗು. ಸೊ ಇಂಗು ಪ್ರಮಾಣ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅದು ನಿಮ್ದು ಹಿಂಗೆ ಡಿಪೆಂಡ್ಸ್ ಆಗುತ್ತೆ ಯಾವ ಥರ ಅಂತ. ಸೊ ನಂದು ಇಂಗು ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪನೇ ಹಾಕ್ಕೊತಿರೋದು, ಚಿಟಿಕೆಯಷ್ಟು. ನೋಡಿ, ಹಾಕಾದ್ಮೇಲೆ ತೋರಿಸ್ಕೋಬೇಕು. ಸೊ ಅದಾದ ನಂತರ ನೀವು ಹಸಿಮೆಣಸು ಬೇಕಾದ್ರೂ ಹಾಕ್ಕೋಬೋದು. ಬಟ್ ನಾನು ಮಸಾಲೆ ಹಾಕೋದ್ರಿಂದ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ಅದಕ್ಕೆ ನಾನು ಈರುಳ್ಳಿನ ಹಾಕ್ಕೊತಿದ್ದೀನಿ. ನೋಡಿ ವೀಕ್ಷಕರೇ, ಚೆನ್ನಾಗಿ ತೋರಿಸ್ಕೋಬೇಕು. ಚೆನ್ನಾಗಿ ಹಿಂಗೆ ತೊಳೆಸಿಟ್ಬಿಟ್ಟು ನೋಡಿ, ಕಾಣಿಸ್ತಾ ಇದೆಯಲ್ಲ. ಸೊ ನಾನಿವಾಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ. ನೀವು ಬೆಳ್ಳುಳ್ಳಿ ಮತ್ತು ಶುಂಠಿ ಜಜ್ಜು ಕೂಡ ಹಾಕ್ಕೋಬೋದು. ಸೊ ನಾನು ರೆಡಿಮೇಡ್ ಪೇಸ್ಟ್ ಸಿಗುತ್ತಲ್ವ, ಸೊ ಅದನ್ನೇ ಹಾಕ್ಕೊತಿದ್ದೀನಿ. ನೋಡಿ, ಚೆನ್ನಾಗಿ ಹಿಂಗೆ ತೊಳೆಸ್ಬಿಟ್ಟು ಸೊ ಮುಚ್ಚಿಟ್ಕೋಬೇಕಂತ ಇದನ್ನು. ಮುಚ್ಚಿಟ್ಕೊಂಡ್ರೆ ಅದು ಚೆನ್ನಾಗಿ ಈರುಳ್ಳಿ ಬೇಯುತ್ತೆ, ಆಯಿತಾ. ನೋಡಿ ವೀಕ್ಷಕರೇ, ಈರುಳ್ಳಿ ಬೆಂದಿದೆ. ನೋಡಿ, ಚೆನ್ನಾಗಿ ಕಂದು ಬಣ್ಣ ಬರೋ ಥರ ಬೆಂದಿದೆ. ಇವಾಗ ನಾವು ಕಾಲಿಫ್ಲವರ್ನ ಮಿಕ್ಸ್ ಮಾಡಬೇಕು. ಆವಾಗ ಅರಿಶಿನ ಮತ್ತು ಉಪ್ಪು ಹಾಕಿ ನೆನೆಸ್ಕೊಂಡಿವೆಲ್ಲ ಕ್ಲೀನ್ ಆಗುತ್ತೆ. ಸೊ ಈ ಥರ ಹಾಕ್ಕೋಬೇಕು. ನೋಡಿ, ಕಾಣಿಸ್ತಾ ಇದೆಯಲ್ಲ. ನೋಡಿ ವೀಕ್ಷಕ, ತುಂಬ ಚೆನ್ನಾಗಿ ಬರುತ್ತೆ ಇದು. ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಮಾಡಿ. ಕಾಲಿಫ್ಲವರ್ ಬೇಯೋಕ್ಕೆ ಸೊ ನಾವು ಇದನ್ನು ಮುಚ್ಚಿಡಬೇಕು. ಈ ಥರ ನೋಡಿ ವೀಕ್ಷಕರೇ, ಕಾಲಿಫ್ಲವರ್ ಬೆಂದಿದೆ. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಿದ್ದೀನಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸೊ ಈ ಥರ ಇದು ಮಾಡ್ಕೊತಿದ್ದೀನಿ ನಾನು. ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾಕ್ಕೊಳ್ಳಿ. ಉಪ್ಪನ್ನು ಸ್ಪ್ರೆಡ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆಸ್ಕೊತೀನಿ. ನೋಡಿ, ಕಾಣಿಸ್ತಾ ಇದೆಯಲ್ಲ. ನೋಡಿ, ನೋಡಿ ವೀಕ್ಷಕರೇ, ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ತೊಳೆಸ್ಕೊಂಡಿದ್ದೀನಿ, ಆಯಿತಾ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಸೊ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಸಕ್ಕರೆ ಕೂಡ ಹಾಕ್ಕೊತೀನಿ. ಟೇಸ್ಟ್ ಬ್ಯಾಲೆನ್ಸ್ ಮಾಡುತ್ತೆ ಈ ಸಕ್ಕರೆ ಹಾಕ್ಕೊಂಡ್ರೆ. ಸೊ ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊತಿದ್ದೀನಿ. ನೋಡಿ, ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಆವಾಗಲೇ. ಸೊ ಉಪ್ಪು ಸಕ್ಕರೆ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಮುಚ್ಚಬಾರ್ದು, ನೀರು ಎದ್ದು ಬಿಡುತ್ತೆ ಇಲ್ಲಾಂದರೆ. ಚೆನ್ನಾಗಿ ತೊಳೆಸ್ಕೋಬೇಕು. ನೋಡಿ, ಅಡಿಗಿಂದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ತೊಳೆಸ್ಕೋಬೇಕು.
ನೋಡಿ ವೀಕ್ಷಕರೇ, ಚೆನ್ನಾಗಿ ಬೆಂದಿದೆ ಕಾಲಿಫ್ಲವರು. ಸೊ ಇವಾಗ ಮೇನು ನಾನಿವಾಗ ಎಲ್ಲ ಮಸಾಲೆ ಹಾಕ್ಕೊತಿದ್ದೀನಿ. ಸೊ ಇಲ್ಲೇ ನೋಡಿ ರುಚಿ ಕೊಡೋದು. ನೋಡಿ ವೀಕ್ಷಕರೇ, ಇದಕ್ಕೆ ನಾನು ಜೀರಾ ಧನಿಯಾ ಪೌಡ್ರ್ ಹಾಕ್ಕೊತಿದ್ದೀನಿ. ಕೊತ್ತಂಬರಿ ಜೀರಿಗೆ ಪೌಡ್ರ್ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ನೋಡಿ ಈ ಥರ ಒಂದೊಂದು ಮಸಾಲೆ ಹಾಕಿದಾಗೂ ಚೆನ್ನಾಗಿ ತೊಳಸ್ಕೋಬೇಕು. ಗರಂ ಮಸಾಲ ಪುಡಿ ಕೂಡ ಹಾಕ್ಕೊತಿದ್ದೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ, ಪುಡಿ ಅಂತಲೇ ಬರುತ್ತೆ. ಸೊ ಇದನ್ನು ಹಾಕ್ಕೊತಿದ್ದೀನಿ. ಪಲ್ಯದ ಪುಡಿ ಅಂತ ಸಪ್ರೇಟ್, ಕರಿ ಪೌಡ್ರ್ ಅಂತಲೂ ಹೇಳ್ಬೋದು, ಅದನ್ನು ಹಾಕ್ಕೊತಿದ್ದೀನಿ. ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಹಾಕ್ತಾ ಇದ್ದೀನಿ. ಸೊ ನೀವು ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ತೊಳಸ್ಕೋಬೇಕು. ಸಾಸನ್ನು ಕೂಡ ಹಾಕ್ಕೋಬೋದು ಈ ಥರ. ಸೊ ನಾನು ಹೆಚ್ಚಿಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಬಿಟ್ಟು ಚೆನ್ನಾಗಿ ಇಟ್ಕೋಬೇಕು, ತೊಳಸ್ಕೋಬೇಕು. ನೋಡಿ ಎಲ್ಲ ಮಸಾಲಾನು ಹಿಡ್ಕೋಬೇಕು ಪಲ್ಯಕ್ಕೆ. ನೋಡಿ ವೀಕ್ಷಕರೇ, ಹುಳಿ ನಿಂಬೆಹಣ್ಣಿನ ರಸ ಹಾಕ್ಕೋಬೇಕು. ಸೊ ಹುಳಿ ಟೇಸ್ಟ್ನ ಮೇಂಟೈನ್ ಮಾಡುತ್ತೆ ಇದು. ನೋಡಿ ಚೆನ್ನಾಗಿ ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಕಲಿಸ್ಕೊಬೇಕು. ಕಾಲಿಫ್ಲವರ್ ಪಲ್ಯ ರೆಡಿಯಾಗಿದೆ, ರೆಸ್ಟೋರೆಂಟ್ ಸ್ಟೈಲು. ನೋಡಿ ಈ ಥರ ಬರುತ್ತೆ. ಇದನ್ನೊಮ್ಮೆ ಮಾಡ್ಕೊಳ್ಳಿ ಮನೆಯಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ವೀಕ್ಷಕರೇ. ನೀವು ಮಾಡ್ಕೊಳ್ಳಿ. ಸೊ ಟೇಸ್ಟ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದ್ರೆ ಮಸಾಲ ಜಾಸ್ತಿನೂ ಹಾಕ್ಕೋಬೋದು. ಸೊ ಮಸಾಲ ಜಾಸ್ತಿ ಹಾಕಿದ್ರೆ ಎಷ್ಟು ಮಸಾಲ ಹಾಕ್ತದೋ ಅಷ್ಟು ಟೇಸ್ಟ್ ಬರುತ್ತೆ. ಸೊ ವೀಕ್ಷಕರೇ, ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್ ಕೂಡ ನಮಗೆ ಮತ್ತಷ್ಟು ಜಾಸ್ತಿ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಕೊಡುತ್ತೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡೋದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.